ತಾಲೂಕಿನ ಆದಿವಾಸಿ ಸಂಘಟನೆಗಳು ಇಂದು ಡೀಡ್ ಕಚೇರಿಯಲ್ಲಿ ಸಭೆ ಸೇರಿ ಚರ್ಚಿಸಿ ಮತದಾರರ ಪಟ್ಟಿ ತೀವ್ರ ಪರಿಷ್ಕರಣೆಯಲ್ಲಿ ಕಂದಾಯ ಇಲಾಖೆಯಿಂದ ವಾಸ ದೃಢೀಕರಣ ಪತ್ರ, ಜನ್ಮದಿನದ ಪತ್ರ ಹಾಗೂ ಆಸ್ತಿ ದಾಖಲುಗಳನ್ನು ಪರಿಷ್ಕರಣೆ ಸಮಯದಲ್ಲಿ ಹಾಜರುಪಡಿಸಲು ಕೇಳುವುದರಿಂದ ಚುನಾವಣಾ ಅಧಿಕಾರಿ, ಉಪವಿಭಾಗ ಅಧಿಕಾರಿ, ತಹಶೀಲ್ದಾರ್, ಟ್ರೈಬಲ್ ಆಫೀಸರ್ಗೆ ಇಂದು ಬಿಕೆಎಸ್ ಅಧ್ಯಕ್ಷ ಜಯಪ್ಪ, ಮಹಿಳಾ ಸಂಘದ ಲಕ್ಷ್ಮಿ, ಆದಿವಾಸಿ ಜನತಾ ಪಾರ್ಲಿಮೆಂಟ್ ಅಧ್ಯಕ್ಷ ಹರ್ಷ, ಕಾನೂನು ಸೇವಾ ಆಯೋಗದ ಮಾಜಿ ಸದಸ್ಯ ವಿಠಲ್, ಡೀಡ್ ನಿರ್ದೇಶಕ ಡಾಕ್ಟರ್ ಶ್ರೀಕಾಂತ್ ಮನವಿ ಕೊಟ್ಟು ತಾಲೂಕಿನ ಕಾಡಿಂದ ಹೊರಹಾಕಿ ಪುನರ್ವಸತಿ ನೀಡದೆ ಕೂಲಿಯಲ್ಲಿ ಜೀವನ ನಡೆಸುವ 33 ಹಾಡಿಗಳ 2750 ಆದಿವಾಸಿ ಕುಟುಂಬಗಳಿಗೆ ಕಂದಾಯ ಇಲಾಖೆಯಿಂದ ವಾಸ ದೃಢೀಕರಣ ಪತ್ರ, ಜನ್ಮದಿನದ ಪತ್ರ, ವಾಸಸ್ಥಳದ ಹಕ್ಕುಪತ್ರ ಮನೆ ಮನೆಗೆ ತಂದು ಕೊಡಲು ವಿನಂತಿಸಿದ್ದಾರೆ. ಬಿಎಲ್ಒ ಮತಪಟ್ಟಿ ಪರಿಷ್ಕರಣೆಗೆ ಬರುವುದಕ್ಕೆ 2 ದಿನ ಮುಂಚೆ ಮಾಹಿತಿ ನೀಡಬೇಕೆಂದು ಬಿಎಲ್ಒ ಓಟಿನ ಪಟ್ಟಿ ತಯಾರಿಸಿದ ಮೇಲೆ ಗ್ರಾಮ ಸಭೆ ಕರೆದುಕೊಂಡು ಪಟ್ಟಿ ಓದಿ ಎಲ್ಲ ಅರ್ಹ ಮತದಾರರು ಪಟ್ಟಿಯಲ್ಲಿ ಇರುವುದನ್ನು ಖಾತ್ರಿಪಡಿಸಿ ಹೋಗಬೇಕು ಎಂದು ಮನವಿ ಮಾಡಿದ್ದಾರೆ. ಬಿಕೆಎಸ್ ಅಧ್ಯಕ್ಷ ಜಯಪ್ಪ, ಮಹಿಳಾ ಸಂಘದ ಅಧ್ಯಕ್ಷೆ ಲಕ್ಷ್ಮಿ, ಆದಿವಾಸಿ ಜನತಾ ಪಾರ್ಲಿಮೆಂಟ್ ಅಧ್ಯಕ್ಷ ಹರ್ಷ, ಅರಣ್ಯ ಹಕ್ಕು ಸಮಿತಿಗಳ ಒಕ್ಕೂಟದ ಸಂಚಾಲಕ ಶಿವಣ್ಣ, ಕಾನೂನು ಸೇವಾ ಆಯೋಗದ ಮಾಜಿ ಸದಸ್ಯರು ವಿಠಲ್, ನಾಣಚ್ಚಿ ಮಾಧ್ಯಮಗಳಿಗೆ ಮಾಹಿತಿ ನೀಡಿ ಪ್ರತಿ ಗ್ರಾಮ ಸಭೆಯಲ್ಲಿ ಈ ಕುರಿತು ಚರ್ಚಿಸಿ ಎಸ್ಐಆರ್ ಪ್ರಕ್ರಿಯೆ ಬಗ್ಗೆ ಮಾಹಿತಿ ನೀಡಿ ಪ್ರತಿ ಆದಿವಾಸಿ ಮತದಾರ ಪರಿಷ್ಕರಣೆ ವೇಳೆ ಹಾಜರಿದ್ದು ಪಟ್ಟಿಯಲ್ಲಿ ಹೆಸರು ಖಾತ್ರಿಪಡಿಸಿಕೊಳ್ಳಲು ತಿಳಿಸಿದ್ದಾರೆ. ವರದಿ ಶ್ರೀಕಾಂತ್ ಹುಣಸೂರು.